Now the award for Best Debut Male Actor in Tamil. The best debutant actor Tamil goes to Gautam Karthik for Kada. Now Best Debutant Actor Male for Malayalam. And to present this award, I welcome Huma Qureshi and Mr. Tony Nagamaya, General Manager, Malaysia Major Events, Division of Malaysia Convention and Exhibition Bureau. Best Debutant Actor Malayalam goes to Krish J. Sutter, ladies and gentlemen. Now the Best Debut Actor Male for Telugu. Best Debutant Actor Telugu goes to Raj Tarun Uyala Jampala. Micromax Saima, Best Debutant Producer. ಎಸ್ ಈಗ ಸಿನಿಮಾ ಮೇಕಿಂಗ್ ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು, ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತಲೂ ಗೊತ್ತು. ಆದರೂ ಕೂಡ ಹೊಸ ಹೊಸ ಪ್ರೊಡ್ಯೂಸರ್ಗಳು ನಮ್ಮ ಇಂಡಸ್ಟ್ರಿಗೆ ಬರ್ತಾನೆ ಇದ್ದಾರೆ, ಹೊಸ ಹೊಸ ಥರದ ಸಿನಿಮಾಗಳನ್ನ ತೆಗಿತಾ ಇದ್ದಾರೆ, ಜನರಿಗೆ ಎಂಟರ್ಟೈನ್ಮೆಂಟ್ನ ಕೊಡ್ತಾನೆ ಇದ್ದಾರೆ. ಸೊ ಇಂಥ ಹೊಸ ಪ್ರೊಡ್ಯೂಸರ್ಸ್ಗೆ ಅವಾರ್ಡ್ನ ಕೊಡ್ತಾ ಇದ್ದೀವಿ. ಈ ಅವಾರ್ಡ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಲಿಂಗುಸ್ವಾಮಿ ಹಾಗೂ ಶ್ರೇಯಾ ಸರನ್. Best Debutant Producer Kannada goes to Hemant for Suvian Cinemas for Ag Undu Love Story. ಹೇಮಂತ್ ಅವರೇ, ನಿಮ್ಮ ಮೊದಲನೇ ಸಿನಿಮಾಗೆ ಅವಾರ್ಡ್ ತೊಗೊಂಡ್ಬಿಟ್ಟಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಂದೆರಡು ಮಾತು. Thank you so much, Saima, and good evening, Malaysia. And thanks for Love team. I'm feeling really happy. I'm taking the first award front of my power star Punit Rajkumar, one of the great human of Kannada industry. Thank you so much, sir. ಚಾಯ್ಸ್ ಇದ್ರೆ ಹುಲಿ, ಇಲ್ಲ ಅಂದರೆ ಇಲಿ. ಇದು ನಾವು ಅವಾರ್ಡ್ನ ಸುಮ್ಮನೆ ಕೊಡ್ತಾ ಇಲ್ಲ, ಇದು ನಿಮ್ಮ ಚಾಯ್ಸ್, ನಿಮ್ಮ ಆಯ್ಕೆ, ನಿಮ್ಮ ಕಲಾವಿದರಿಗೆ ನೀವೇ ಕೊಡ್ತಾ ಇರೋಂಥ ಅವಾರ್ಡ್. ಚಾಯ್ಸ್ ಇದ್ರೆ ಹುಲಿ, ಇಲ್ಲಾಂದ್ರೆ ಇಲಿ. ಮೈಕ್ರೋಮ್ಯಾಕ್ಸ್ ಸೈಮಾ, ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್. ಮೊದಲನೇ ಪ್ರೀತಿ, ಮೊದಲನೇ ಜಾಬ್, ಮೊದಲನೇ ಸಂಬಳ, ಇದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಹೌದು, ಮೊದಲನೇ ಡೈರೆಕ್ಷನ್ ಮಾಡೋದು ಎಷ್ಟು ಕಷ್ಟ ಇದೆ. ಹೀರೋಯಿನ ಹಿಡಿಬೇಕು, ಪ್ರೊಡ್ಯೂಸರ್ನ ಹುಡುಕ್ಬೇಕು, ಹೀರೋಯಿನಿಂದ ಅಲಿಬೇಕು, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ನ ಅಮುಕ್ಕೋಬೇಕು, ಜನನ ಥಿಯೇಟ್ರಿಗೆ ಕರ್ಕೊಂಬರ್ಬೇಕು, ಅವ್ರಿಗೆ ಸಿನಿಮಾ ತೋರಿಸಿ ಅವ್ರನ್ನ ಮೆಚ್ಚಿಸ್ಬೇಕು, ದುಡ್ಡು ತೊಗೊಂಡೋಗಿ ಪ್ರೊಡ್ಯೂಸರ್ ಕೊಡಬೇಕು. ಇಷ್ಟು ಕಷ್ಟ ನಿರ್ದೇಶಕನಿಗಿದೆ, ಮೊದಲನೇ ನಿರ್ದೇಶಕನಿಗೆ. ಸೊ ಅಷ್ಟು ಕಷ್ಟಪಟ್ಟು ಒಳ್ಳೆ ಸಿನಿಮಾನ ತೆಗೆಯುವಂಥ ಮೊದಲನೇ ನಿರ್ದೇಶಕನಿಗೆ ಈ ಅವಾರ್ಡ್. ನಾಮಿನೇಷನ್ಸ್ ನೋಡೋಣವಾ? ಎಸ್. The Best Debutant Director Kannada goes to Nandakishore for the film Victory. ಇಲ್ಲಿಗೆ ಬಂದಿರುವಂತಹ ಸಮಸ್ತ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಈ ಅವಾರ್ಡ್ ತೊಗೊತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಈ ಅವಾರ್ಡ್ನ ನಮ್ಮ ತಂದೆಯಾದ ಸುದೀಪ್ ಅವರಿಗೆ, ನನ್ನ ತಮ್ಮ ತರುಣ್, ನನ್ನ ಗುರುಗಳಾದ ಸುದೀಪ್, MS ರಮೇಶ್ ಹಾಗೂ ಇಡೀ ಕನ್ನಡ ಇಂಡಸ್ಟ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಡೆಬ್ಯೂ ಡೈರೆಕ್ಟರ್ ಆಗಿ ವಿಕ್ಟ್ರಿಯ ನಂದಕಿಶೋರ್ ಅವರಿಗೆ ಅವಾರ್ಡ್ ಸಿಕ್ಕಿದೆ. ಹೇಗೆ ಅನಿಸ್ತಾ ಇದೆ ನಂದಕಿಶೋರ್ ಅವರೇ? ತುಂಬ ಖುಷಿ ಆಗ್ತಾ ಇದೆ. ಈ ಅವಾರ್ಡು ನನ್ನ ಟೀಮ್, ನನ್ನ ತಮ್ಮ ತರುಣ, ನಮ್ಮ ಪ್ರೊಡ್ಯೂಸರ್ಸ್, ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ವಿದೌಟ್ ದೆಮ್ ಇಟ್ ವುಡ್ ಹ್ಯಾವ್ ನಾಟ್ ಬಿನ್ ಪಾಸಿಬಲ್. ನನ್ನ ಗುರುಗಳಾದ ಸುದೀಪ್ ಅವರಾಗಿರ್ಬೋದು, MS ರಮೇಶ್ ಅವರಾಗಿರ್ಬೋದು, ಅವ್ರು ಕಲಿಸ್ಕೊಟ್ಟಿರೋವಂಥ ಕೆಲವು ವಿಷಯಗಳನ್ನು
ಯೂಸ್ ಮಾಡಿದ್ದಕ್ಕೆ ಇವತ್ತು ಈ ಅವಾರ್ಡ್ ಬಂದಿದೆ ಅಂತ. ನಂದಕಿಶೋರ್ ಅವರು ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ, ಆದರೆ ವಿಕ್ಟ್ರಿ ಅನ್ನುವಂತಹ ಸಿನಿಮಾನ ಮಾಡಿ ಸೈಮಾ ಅಂತಹ ವೇದಿಕೆಯಲ್ಲಿ ರೆಕಗ್ನಿಷನ್ ಪಡ್ಕೊಂಡ್ರು ಕೂಡ ಏನು ಒಂಥರ ತುಂಬ ಸ್ಲೋ ಪೇಸಲ್ಲಿ ಮಾತಾಡ್ತಿದ್ದೀರಾ, ಯಾಕೆ ಅಂತ? ಇಲ್ಲ, ನಾನು ಯಾವಾಗಲೂ ಮಾತಾಡೋದೇ ಹೀಗೆ, ಕೆಲಸದಲ್ಲಿ ಚುರುಕ್ತನ ಇರಬೇಕು, ಬೇರೆ ಮಾತಲ್ಲಲ್ಲ ಅಂತ. ಮತ್ತು ಮೋಸ್ಟ್ಲಿ ಇಮೋಷ್ನಲ್ ಆಗಿರ್ಬೇಕಲ್ವಾ? ಹಾಂ, ಯಾಕೆಂದರೆ ಇವತ್ತು ನಮ್ಮ ತಂದೆಯವರು ಇದ್ದಿದ್ರೆ ತುಂಬ ಖುಷಿ ಪಟ್ಟರು. ಅವರು ನನ್ನ ಫಸ್ಟ್ ಅವಾರ್ಡ್, ಸೊ ಡೆಫಿನೆಟಾಗಿ ಅವ್ರು ಇದ್ದಿದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು. ನಮ್ಮ ತಾಯಿಯವರು, ನನ್ನ ಫ್ಯಾಮ್ಲಿ, ಐ ಆಲ್ವೇಸ್ ಥ್ಯಾಂಕ್ ದೆಮ್ ಫಾರ್ ಸಪೋರ್ಟಿಂಗ್ ಮೀ. ಇದೇ ಥರ ಸಪೋರ್ಟ್ ಇರಲಿ. ಹಾಗೆ ಕನ್ನಡ ಜನತೆಗೆ ಥ್ಯಾಂಕ್ ಯು ಸೋ ಮಚ್ ವೋಟ್ ಮಾಡಿದ್ದಕ್ಕೆ. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು. ಇನ್ನಷ್ಟು ಅವಾರ್ಡ್ಗಳು, ಇನ್ನಷ್ಟು ಒಳ್ಳೆ ಸಿನಿಮಾಗಳು ಕನ್ನಡಕ್ಕೋಸ್ಕರ ನಿಮ್ಮಿಂದ ಬರಲಿ, ಹಾಗೆ ಇನ್ನಷ್ಟು ಅವಾರ್ಡ್ಗಳು ಈ ಥರ ಬಾಚ್ಕೊಳ್ತಾ ಇರಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ.